ಓಂ ರಂ ರಾಹುವೇ ನಮಃ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಒಬ್ಬ ವ್ಯಕ್ತಿ, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರನ್ನೇ ತಗೊಳ್ಳಿ, ಬೆನಿಫಿಟ್ ಮೈಂಡ್ ಗೇಮ್ ಯಾವ ರೀತಿ ಆಡ್ತಾರೆ. ನಮ್ಮ ಜೀವನಗಳಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳ ಗುಣ ಕೆಟ್ಟದಾಗಿದ್ದರೆ ಹರ್ಟ್ ಆಗುತ್ತೆ. ಏಕೆಂದರೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ನಮ್ಮ ಹತ್ರ ಎಲ್ಲನೂ ಕಿತ್ಕೋತಾ ಇರ್ತಾರೆ ಚೆನ್ನಾಗಿ ಮಾತಾಡಿಕೊಂಡೆ, ಬಟ್ ಗೊತ್ತಾಗ್ತಾ ಇರಲ್ಲ. ಗೊತ್ತಾಗೋದು ಯಾವಾಗ? ಒಂದಿನ ಗೊತ್ತಾಗುತ್ತೆ, ಸ್ವಲ್ಪ ಟೈಮ್ ಬಂದಾಗ ಅಂತ ಹೇಳ್ಬೋದು. ಸೊ ಇದಕ್ಕೆ ಜ್ಯೋತಿಷ್ಯದಲ್ಲಿ ಯಾವ ಯಾವ ಮನೆಗಳು ಕಾರಣ, ಯಾವ ಯಾವ ಗ್ರಹಗಳು ಕಾರಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆಂದರೆ ಅಸ್ಟ್ರಾಲಜಿನಲ್ಲಿ ಪ್ರತಿಯೊಂದು ಕೊಟ್ಬಿಟ್ಟಿದ್ದಾರೆ. ಈ ವ್ಯಕ್ತಿಗಳು ಹಿಂಗೆ, ಇವ್ರ ವ್ಯಕ್ತಿತ್ವ ಚೇಂಜೇ ಆಗಲ್ಲ, ಹಿಂಗಿದ್ರೆ ಹಿಂಗಿರ್ತಾರೆ. ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕು, ಬೆನಿಫಿಟ್ಗೆ ಇರ್ತಕ್ಕಂಥವ್ರು ಎಮೋಷನ್ಸ್ ಹೆಂಗಿರುತ್ತೆ, ರಿಯಲ್ ಆಗಿರ್ತಕ್ಕಂಥವ್ರದ್ದು ಬೇರೆ. ಬೆನಿಫಿಟ್ಗಿರೋರಿಗೆ ಯಾವ ಕಾಂಬಿನೇಷನ್ಸ್, ಯಾವ ಗ್ರಹ ನಡೀತಾ ಇರುತ್ತೆ, ಅದ್ರ ಬಗ್ಗೆ ನೋಡ್ಕೊಂಡು ಹೋಗೋಣ ಇವಾಗ. ಫಸ್ಟ್ ಒನ್, ಜ್ಯೋತಿಷ್ಯದಲ್ಲಿ 7ನೇ ಮನೆಯನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಬೆನಿಫಿಟ್ನ ನೋಡಬೇಕು ಅಂದರೆ ನಿಮ್ಮ ಹತ್ರ 7ನೇ ಮನೆ ನಡಿಬೇಕು. ಆ ವ್ಯಕ್ತಿಗೆ ದಶ ಅಥವಾ ಭುಕ್ತಿ ಎಲ್ಲಾದರೂ ತಗೊಳ್ಳಿ, 7ನೇ ಮನೆ. ಈ 7ನೇ ಮನೆ ಪಾರ್ಟ್ನರ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ಗೆ ಕಾರಕವಾಗಿರ್ತಕ್ಕಂಥ ಮನೆ, ಮದುವೆ ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಮನೆ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಬಿಸ್ನೆಸ್ ಕಾಂಬಿನೇಷನ್ ಕೂಡ ಇದೆ 7ನೇ ಮನೆ. ಸೊ ಒಂದು ರಿಲೇಷನ್ಶಿಪ್ಗೆ ಪಾಸಿಟಿವ್ ಆಗಿದ್ದರೆ ರಿಲೇಷನ್ಶಿಪ್ ಹೋಗುತ್ತದು, ನೆಗೆಟಿವ್ ಸೈಡ್ ಬಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಹೋಗುತ್ತೆ, ಬೆನಿಫಿಟ್ ಪಾರ್ಟ್ನರ್ಶಿಪ್. ಅಂದರೆ 7ನೇ ಮನೆ ದುರ್ಬಲ ಆಗಿದ್ದರೆ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. 7ನೇ ಮನೆಯಲ್ಲಿ ಪಾಪಗ್ರಹಗಳು, ಶನಿ ರಾಹು ಒಟ್ಟಿಗೆ ಕೂತ್ಕೊಂಡ್ರೆ, ಅಥವಾ ಡಿಗ್ರಿ ವೈಸ್ ತೊಗೊಂಡ್ರೆ, ದೃಷ್ಟಿ ಬಿದ್ದಿದ್ರೆ, ಎಲ್ಲೋ ಒಂದು ಕಡೆ ಆ ಮನೆ ವೀಕ್ ಆಗಿದ್ದು ದಶಾಭುಕ್ತಿಗಳಲ್ಲಿ 7 ಅಂತ ಬಂದರೆ, ಅವರು ಈ ವ್ಯಕ್ತಿಯಿಂದ ನನಗೇನು ಬೆನಿಫಿಟ್ ಅನ್ನೋ ಮೈಂಡ್ ಸೆಟ್ಟಲ್ಲೇ ನೋಡ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. 7ನೇ ಮನೆ ವೆರಿ ಇಂಪಾರ್ಟೆಂಟ್. ಅದು ಪಾಸಿಟಿವ್ ಹೋಗುತ್ತೆ, ನೆಗೆಟಿವ್ ಹೋಗುತ್ತೆ, ಬಟ್ ನಾನು ನೆಗೆಟಿವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 7ನೇ ಮನೆ ಜಾತಕದಲ್ಲೂ ವೀಕು. ಸೊ ಎಲ್ಲ ಕಡೆ ವೀಕ್ ಆಗಿದ್ದಾಗ ನಿಮ್ಮನ್ನು ಹೆಂಗೆ ಅಟ್ಯಾಕ್ ಮಾಡ್ತಾರೆ ಬೆನಿಫಿಟ್ಸ್ಗೋಸ್ಕರ. ಆ ಥರ ನಿಮ್ಮನ್ನು ರಿಲೇಷನ್ಶಿಪ್ ಟೈಪ್ ನೋಡಲ್ಲ, ಯುಟಿಲಿಟಿ ಟೈಪಲ್ಲಿ ನಿಮ್ಮನ್ನು ನೋಡ್ತಾರೆ. ಎರಡನೇದು 8ನೇ ಮನೆ. ದಶಾಭುಕ್ತಿಗಳಲ್ಲಿ ಆ 7ನೇ ಮನೆ ಜೊತೆಗೆ 8 ಕನೆಕ್ಟ್ ಆಗಿರಬೇಕು. 7ನೇ ಮನೆ ಜೊತೆಗೆ 8 ಕೂತ್ಕೊಂಡ್ರೆ, ಅಥವಾ ಅಲ್ಲೆಲ್ಲಾದರೂ ಒಂದು ಕಡೆ ಗ್ರಹ ನಕ್ಷತ್ರ ಸಬ್ಲಾಡಲ್ಲಿ 8 ಅನ್ನೋ ನಂಬರ್ ಬರಬೇಕು. ಎಲ್ಲರಿಗೂ ಗೊತ್ತು 8 ಒಂದು ಫ್ರಾಡ್ ಮನೆ, ಮೋಸ ಮಾಡ್ತಕ್ಕಂಥ ಮನೆ ಅದು 8. ಸೊ ಇಲ್ಲಿ ಮ್ಯಾನಿಪುಲೇಷನ್ ಅಂತ ಕರೀತಾರೆ ಮೈಂಡ್ನ. ಮೈಂಡ್ ಮ್ಯಾನಿಪುಲೇಷನ್ ಹೆಂಗೆ ಬೇಕಾದ್ರೂ ತಿರ್ಚ್ಕೋತಾರೆ ಅವ್ರ ಕಡೆಗೆ ಮ್ಯಾನಿಪುಲೇಷನ್ ಮಾಡೋದು. ಏಕೆಂದರೆ 8 ಸುಳ್ಳು ಹೇಳೋದು, ಸುಳ್ಳು ಹೇಳಿದರೆ ತಾನೇ ನೀವು ಹತ್ರ ಆಗೋದು, ಸತ್ಯ ಹೇಳಿದ್ರೆಲ್ಲ ದೂರನೇ ಆಗೋದು. ಸೊ ಸೀಕ್ರೆಟ್ ಗೇಮ್ಸ್ನ ಆಡ್ತಕ್ಕಂಥ ಮನೆ ಅಂತ ಕರೀತಾರೆ 8. ಇಲ್ಲಿ ನಿಮಗೆ ಸೀಕ್ರೆಟ್ ಗೇಮ್ಸ್ನ ಆಡ್ತಾರೆ. ಎಮೋಷನಲ್ ಕಂಟ್ರೋಲ್ ಮಾಡ್ತಾರೆ. ಒಂದು ಟೈಮಲ್ಲಿ ನಿಮಗೆ ಫುಲ್ಲು ಹತ್ರ ಆಗಿ ನಿಮ್ಮ ಎಮೋಷನ್ಗೆ ವ್ಯಾಲ್ಯೂ ಕೊಡ್ತಕ್ಕಂಥದ್ದು, ಇನ್ನೊಂದು ಟೈಮಲ್ಲಿ ನಿಮಗೆ ಹರ್ಟ್ ಆಗ್ತಾಯಿದ್ರು ಕೂಡ ಸೈಲೆಂಟಾಗಿರೋದು. ತುಂಬಾ 8 ಇದೆಯಲ್ಲ, ಪೇಯ್ನ್ ಕೊಡ್ತಕ್ಕಂಥ ಮನೆ ಅಂತ ಹೇಳಿದ್ದಾರೆ. ಅವ್ರು ನಿಮಗೆ ಪೇಯ್ನ್ ಕೊಡ್ತಕ್ಕಂಥದ್ದು ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಕೊಡಲ್ಲ, ಡೈರೆಕ್ಟಾಗಿ ಹೇಳಲ್ಲ ನಾನು ಪೇಯ್ನ್ ಕೊಡ್ತಾಯಿದ್ದೀನಿ ಅಂತ. ಈಗ ಒಂದು ಹುಡುಗ ಅಥವಾ ಹುಡುಗಿ ನೀವೊಂದು ಮೆಸೇಜ್ ಮಾಡಿದ್ದೀರಾ, ರಿಪ್ಲೈ ಲೇಟಾಗಿ ಕೊಡ್ತಾ ಇದ್ದಾರೆ, ಒಂದಿನ ಬಿಟ್ಟು ಕೊಡ್ತಾ ಇದ್ದಾರೆ, 2 ದಿನ ಬಿಟ್ಟು ಲೇಟಾಗಿ ಕೊಡ್ತಾ ಇದ್ದಾರೆ ಅಂದರೆ ಪೇಯ್ನ್ ಬರುತ್ತಲ್ವ ಅಲ್ಲಿ. ಸೊ ಅದನ್ನೇ ಮೈಂಡ್ ಗೇಮ್, ಬೆನಿಫಿಟ್ ಗೇಮ್ ಅಂತ ಕರಿತೀವಿ. ಅವ್ರಿಗೆ ಬೆನಿಫಿಟ್ ಇದ್ದಾಗ ಬೆಳಗ್ಗೆಯಿಂದ ರಾತ್ರಿ ತನಕ ಚಾಟ್ ಮಾಡ್ತಾರೆ, ಅಥವಾ ಮಾತಾಡ್ತಾರೆ ಫೋನಲ್ಲಿ. ಬೆನಿಫಿಟ್ ಸ್ವಲ್ಪ ಲೋ ಆಯಿತು ಅಂದಾಗ ಅಲ್ಲಿ ಸೀಕ್ರೆಟ್ ಗೇಮ್ಸ್ನ ಚೆನ್ನಾಗಿ ಪವರ್ ಪ್ಲೇ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ಬಟ್ 8 ಅಂತ ಅವರ ಜಾತಕದಲ್ಲಿದ್ದಾಗ ನಿಮಗೆ ಪೇಯ್ನ್ ಕೊಟ್ಟು ನರಳಾಡಿಸ್ತಕ್ಕಂಥದ್ದು. ಆದರೆ ಅವರು ನೀವು ಬಿಟ್ಟೇ ಹೋಗಲ್ಲ, ಇದೇ ಕೆಟ್ಟಣೆ ಬರ ಅಂದ್ರೆ ಇದೆ. ಅವ್ರು ಅಷ್ಟೆಲ್ಲ ಪೇಯ್ನ್ ಕೊಡ್ತಾರೆ, ಅಷ್ಟೆಲ್ಲ ಏನೇನೋ ಮಾಡ್ತಾರೆ, ನೀವು ಅವ್ರನ್ನ ಬಿಟ್ಟೇ ಹೋಗಲ್ಲ. ಯಾಕೆಂದರೆ ನಿಮ್ಮ ಎಮೋಷನ್ಸ್ ಹಂಗೆ ಕಂಟ್ರೋಲ್ ಮಾಡಿರ್ತಾರೆ. ದಟ್ಸ್ ಕಾಲ್ 8 7 ಜೊತೆಗೆ 8. ಸೊ ಇವರು 8 ಅಂತ ಬಂದಾಗ ನಿಮ್ಮನ್ನು ಹತ್ರ ಇಟ್ಕೊಂಡೇ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಮತ್ತು ಯಾವುದೇ ರೀತಿ ಕಮಿಟ್ ಆಗಲ್ಲ. ಮದುವೆಗಾಗಿರ್ಬೋದು, ಅಥವಾ ಮತ್ತೊಂದಕ್ಕಾಗಿರ್ಬೋದು, ಫ್ರೆಂಡ್ಶಿಪ್ಗಾಗಿರ್ಬೋದು, ಸಂಬಂಧಗಳಿಗೆ ಕಮಿಟೇ ಆಗಲ್ಲ. 8 ನಿಮ್ಮ ಜೊತೆ ಫ್ರೆಂಡ್ಶಿಪ್ಪಲ್ಲೇ ಇದ್ದಂಗೆ ಇರ್ತಾರೆ, ಲವ್ವರ್ ಥರನೇ ಇರ್ತಾರೆ, ಬೇರೆ ಬೇರೆ ರೀತಿಯೇ ಇರ್ತಾರೆ. ಆದರೆ ಅದು ಮೇಲ್ಮೇಲೆ ಮನಸ್ಸಿಂದ ಇರಲ್ಲ. ಮನಸ್ಸಿಂದ ಇರಲ್ಲ ಅಂತ ನಿಮಗೆ ಒಂದಿನ ಗೊತ್ತಾಗುತ್ತೆ. ಆದರೆ ನಿಮಗೆ ಅನಿಸ್ತಾ ಇರುತ್ತೆ, ಇವ್ರು ನನಗೆ ತುಂಬ ಕ್ಲೋಸ್, ಸಿಕ್ಕಾಬಟ್ಟೆ ಕ್ಲೋಸ್. ಆದರೆ ಆ ಬಿಹೇವಿಯರಲ್ಲಿ ಕೆಲವೊಂದು ಸಲ ಅನ್ನಿಸ್ತಾ ಇರುತ್ತೆ, ಡೌಟ್ಸ್ಗಳು ನಿಮಗೆ, ಈ ವ್ಯಕ್ತಿ ಸರಿ ಇದ್ದಾನಾ ಅಂತ. ಯಾಕೆಂದರೆ 7 8 ನಡೀತಾ ಇರಬೇಕಾದ್ರೆ ವ್ಯಕ್ತಿಗಳು ನೋವು ಮಾಡ್ತಾ ಇದ್ದಾಗ ಇಷ್ಟಪಟ್ಬಿಟ್ಟಿರ್ತೀರ. ಯಾವುದೇ ವ್ಯಕ್ತಿ ಆಗಲಿ
ಆ ವ್ಯಕ್ತಿ ನಿಮಗೆ ಕೇರ್ ಮಾಡೋದಾಗಿರ್ಬೋದು, ಮತ್ತೊಂದು ಮಾಡೋದು ತುಂಬ ಇಷ್ಟ ಆಗಿರುತ್ತೆ. ಕೆಲವೊಂದು ಟೈಮ್ ಅವ್ರ ಹತ್ರ ಮಾಡಿದಾಗ ಏನೋ ಬ್ಯುಸಿ ಇರಬೇಕೇನೋ, ಏನೋ ಅವ್ರಿಗೆ ಕಷ್ಟ ಇರಬೇಕೇನೋ ಅಂದ್ಕೊಂಡು ನೀವು ನ್ಯೂಟ್ಲಾಗೋದಿರುತ್ತೆ. ಬಟ್ ಅವ್ರು ಬೇಕು ಬೇಕು ಅಂತಲೇ ಮಾಡ್ತಾಯಿರ್ತಾರೆ. ಸೊ ಅಷ್ಟೊಂದು ನೆಗೆಟಿವ್ ಆಗಿ ನಿಮ್ಮನ್ನು ತಿರುಗ್ತಾ ಇರ್ತಾರೆ, ಎಮೋಷನ್ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇದು 8th ಹೌಸಲ್ಲೇ ಬರುತ್ತೆ. ಆ ದಶಾಭುಕ್ತಿಗಳಲ್ಲಿ ಅವರಿಗೆ 7ನೇ ಮನೆ ಜೊತೆ 8 ನಡೀತಾ ಇರುತ್ತೆ. ಇನ್ನೊಂದು 11ನೇ ಮನೆ, ಎಲ್ಲರಿಗೂ ಗೊತ್ತು 11 ಲಾಭದ ಮನೆ. ಕಲಿಯುಗದಲ್ಲಿ ಒಬ್ಬರಿಂದ ಲಾಭ ಪಡ್ಕೋಬೇಕು ಅಂದರೆ 11 ಇರಬೇಕು. ಅದನ್ನೇ ಇಲ್ಲಿ 11, ಆ 7, 8 ಜೊತೆಗೆ 11 ಇದ್ದಾಗ ಈ ರಿಲೇಷನ್ಶಿಪ್ಪಿಂದ ನನಗೆ, ಈ ಪರ್ಸನ್ನಿಂದ ನನಗೆ ಎಷ್ಟು ಲಾಭ ಇದೆ, ಈ ಪರ್ಸನ್ನ ಎಷ್ಟು ಹತ್ರ ಮಾಡಿಕೊಂಡ್ರೆ ನನಗೆ ಎಷ್ಟೆಷ್ಟು ಲಾಭ ಆಗೋದನ್ನೇ ಅಂತ ತಿಳ್ಕೊಂಡು ಅವರು ನಿಮ್ಮ ಹತ್ರ ಇಟ್ಕೊಂಡು ಏನೇನು ಬೇಕೋ ಎಲ್ಲ ಪಡ್ಕೋತಾ ಇರ್ತಾರೆ. 11 ಇದ್ದರೆ ಅವ್ರು ಏನು ಕೇಳಿದರೂ ನೀವು ಕೊಡಿಸ್ತೀರ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವ್ರು ಏನೇ ಕೇಳಿ. ಕೆಲವರು ಫಿಸಿಕಲಿ ಮೋಸ ಹೋಗ್ಬಿಡ್ತಾರೆ ಹುಡುಗಿರು. ಸೊ ಅವ್ರು ಏನು ಕೇಳಿದ್ರು ಕೊಟ್ಬಿಡೋದೆ. ಹುಡುಗರು ಅಷ್ಟೇ, ಹುಡುಗಿರು ಏನೇ ಗಿಫ್ಟ್ ಕೇಳಿದ್ರು ಕೊಡಿಸ್ಬಿಡೋದು. ಲಕ್ಷಾಂತರ ರೂಪಾಯಿ ಆಗಿರ್ಬೋದು, ಸಾವಿರ, ಅದು ನಿಮ್ಮ ಇದು ಬಾಂಡಿಂಗೋ ಕಾಣೆ ಬರೋನೋ. ಕಳ್ಕೊಳ್ಳೋದು ಅಂತ ಬಂದಾಗ 11 ಯಾರಿಗಿರುತ್ತೆ ಅವ್ರು ಗೈನ್ ಮಾಡ್ಕೋತಾರೆ, 12 ಯಾರಿಗಿರುತ್ತೆ ಅಥವಾ 8 ಯಾರಿಗಿರುತ್ತೆ ಅವರು ಪೇಯ್ನ್ ಮಾಡ್ಕೋತಾರೆ, ಲಾಸ್ ಮಾಡ್ಕೋತಾರೆ. ಈ ಮೈಂಡ್ ಗೇಮ್ಗೆ ಕಿಂಗ್ ಯಾರು? ಪ್ರಮುಖ ಗ್ರಹಗಳು ಬಂದ್ಬಿಟ್ಟು ಅದರಲ್ಲಿ 2 ಬರುತ್ತೆ. ರಾಹು ಮೈಂಡ್ ಗೇಮ್ಗೆ ಕಿಂಗ್ ಮೇಕರ್ ರಾಹು. ಡಬಲ್ ಫೇಸ್ ಇರ್ತಕ್ಕಂಥವ್ರು, ದಶಾಭುಕ್ತಿ ಅಥವಾ ಎಲ್ಲೋ ಗ್ರಹ ನಕ್ಷತ್ರದಲ್ಲಿ ರಾಹು ಇರ್ತಾನೆ. ಅವನು 6ನೇ ಮನೆನೋ 7ನೇ ಮನೆನೋ 8ನೇ ಮನೆನೋ ತೊಗೊಂಡಿರ್ತಾನೆ. ಇದೇ ಸೀಕ್ರೆಟ್. 7 ಅಂತ ನಂಬರ್ ಬಂದಿರಲೇಬೇಕು, ಇಲ್ಲ 8 ಅಂತ ಬಂದಿರಲೇಬೇಕು. ಡಬಲ್ ಫೇಸ್ ಇರ್ತಕ್ಕಂಥದ್ದು, ಮೇಲ್ಗಡೆ ಒಂದು ಮಾತಾಡೋದು, ಒಳಗಡೆ ಒಂದು ಇಟ್ಕೊಳ್ಳೋದು. ರಾಹು ಡಬಲ್ ಫೇಸ್. ತುಂಬ ಅಟ್ರ್ಯಾಕ್ಷನ್ ಮಾಡ್ತಾರೆ ನಿಮಗೆ. ನಾನು ಹೆಂಗೆ ಗೊತ್ತಾ, ಎಷ್ಟು ಬ್ಯೂಟಿ ಇದೆ ಗೊತ್ತಾ, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾವ ಥರ ಬೇಕು ಇಂಪ್ರೆಸ್ ಮಾಡೋದಕ್ಕೆ ಆ ಥರ ಟ್ರೈ ಮಾಡ್ತಾರೆ, ಅಟ್ರಾಕ್ಷನ್ ಮಾಡ್ಕೋತಾರೆ. ಮತ್ತು ಕನ್ಫ್ಯೂಷನ್ ಮಾಡ್ತಾರೆ ನಿಮ್ಮನ್ನು. ಯಾಕೆಂದರೆ ರಾಹು ಕನ್ಫ್ಯೂಷನ್ಗೆ ಕಾರಕ. ನೀವು ಹುಡುಗ ಆಗಿರಿ, ಹುಡುಗಿ ಆಗಿರಿ, ಆಪೋಸಿಟ್ ಪರ್ಸನ್ನಿಂದ ಹತ್ರ ಇದ್ದಾಗ ನಿಮಗೆ ಕನ್ಫ್ಯೂಷನ್ಸ್ ಜಾಸ್ತಿ ಆಗುತ್ತೆ. ಇವ್ರು ನನಗೆ ತುಂಬ ಕ್ಲೋಸ್ ಆಗ್ತಾ ಇದ್ದಾರಾ ಇಲ್ವಾ, ನಾನು ಇಷ್ಟಪಡ್ತಾ ಇದ್ದಾರಾ ಇಲ್ವಾ, ಒಳ್ಳೆಯವರಾ ಇಲ್ವಾ, ಕನ್ಫ್ಯೂಷನ್ಸ್ ತುಂಬ ಕ್ರಿಯೇಟ್ ಮಾಡ್ತಾರೆ. ನೀಡ್ ಅಟೆನ್ಷನ್ ಬಟ್ ನೋ ಕಮಿಟ್ಮೆಂಟ್. ಅವ್ರಿಗೆ ಅಟೆನ್ಷನ್ ಬೇಕು ನಿಮ್ಮಿಂದ. ಎಮೋಷನಲಿ ವೀಕ್ ಇರ್ತಾರೋ, ಮತ್ತೊಂದು ವೀಕ್ ಇರ್ತಾರೋ, ಕಂಫರ್ಟ್ ಬೇಕೋ, ಖುಷಿಯಾಗಿರಬೇಕು, ನಿಮ್ಮಿಂದ ಏನೇನು ಬೇಕು ಎಲ್ಲ ಪಡ್ಕೋತಾ ಇರ್ತಾರೆ. ಮೆಸೇಜ್ ಬೇಕಾ, ಚಾಟ್ ಬೇಕಾ, ಚೆನ್ನಾಗೇ ಮಾಡ್ತಾ ಇರ್ತಾರೆ. ಫೋನ್ ಬೇಕಾ, ಮಾಡ್ತಾ ಇರ್ತಾರೆ. ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಅಟೆನ್ಷನ್ ತೊಗೋತಾರೆ. ಆದರೆ ಕಮಿಟೇ ಆಗಲ್ಲ. ಲವ್ ಮಾಡ್ತೀಯಾ, ನಾನು ಮನಸ್ಸಲ್ಲಿ ನಮಗೆ ಅವೆಲ್ಲ ಭಾವನೆಗಳೆಲ್ಲ ಬರಲ್ಲ. ಮತ್ತು ಆದರೆ ನೀನು ಬೇಕು. ಯಾಕೆ? ಅವ್ರ ಕಂಫರ್ಟ್, ಎಮೋಷನ್ಸ್ ಎಲ್ಲ ಹೊರಗಡೆ ತಕ್ಕೊಳ್ಳೋಕ್ಕೆ. ಸೊ ಇದು ರಾಹುವಿನಿಂದ ಬರ್ತಕ್ಕಂಥದ್ದು. ಬೇಡ ಅಂದರೆ ಬಿಟ್ಟಾಕಲ್ಲ. ನೋಡು, ಬ್ಲ್ಯಾಕ್ ಮಾಡ್ಕೊಂಡು ಹೋಗ್ತೀಯಾ, ಇಲ್ಲ ನಾನು ಬಿಟ್ಟೋಗಲ್ಲ. ಇಲ್ಲ ಫುಲ್ ಕಮಿಟ್ ಆಗೋನು, ಇಬ್ಬರು ಜೊತೆಗಿರೋಣ ಲೈಫಲ್ಲಿ ಇರೋದೇ ಇಲ್ಲ. ನಿಮ್ಮನ್ನು ವೀಕ್ ಮಾಡಾಕ್ಬಿಡ್ತಾರೆ. ಎಲ್ಲೋ ಒಂದು ಕಡೆ ಹುಷಾರಾಗಿರಬೇಕು. ರಾಹುವಿನಿಂದ ಬರ್ತಕ್ಕಂಥದ್ದು ಇದೆಲ್ಲ. 2ನೇ ಗ್ರಹ ಬಂದ್ಬಿಟ್ಟು ಶನಿ. ಶನಿ 7 ಅಥವಾ 8 ಅಂತ ತೊಗೊಂಡಿದ್ದಾರೆ ಅವ್ರ ದಶಾಭುಕ್ತಿಗಳಲ್ಲಿ. ಅದರ ಪ್ರಭಾವದಿಂದ ಪ್ರಾಕ್ಟಿಕಲ್ ಥಿಂಕ್ ಮಾಡ್ತಾರೆ. ಲೈಫಲ್ಲಿ ನಾನು ಚೆನ್ನಾಗಿರೋದು ಇಂಪಾರ್ಟೆಂಟು, ರಿಲೇಷನ್ಶಿಪ್. ಏಕೆಂದರೆ ಶನಿ ಕಾರಕ ಫಾರ್ ಡಿಟ್ಯಾಚ್ಮೆಂಟು, ಅಟ್ಯಾಚ್ ಆಗೋಕ್ಕೆ ಇಷ್ಟಪಡಲ್ಲ. ಆದರೆ ಶನಿ ಗ್ರಹದಿಂದ, ಅವರ ಪ್ರಭಾವದಿಂದ ಇವರು ಅಷ್ಟೊಂದು ಕಮಿಟ್ ಆಗೋಕ್ಕೆ ಇಷ್ಟಪಡಲ್ಲ. ಕೋಲ್ಡ್ ಎಮೋಷನ್ಸ್ ಜಾಸ್ತಿ ಅಂತ ಹೇಳ್ತಾರೆ. ಒಂದೊಂದು ಸಲ ಸೈಲೆಂಟ್ ಆದರೆ ನಿಮಗೆ ಚಾಕ್ ತೊಗೊಂಡು ಚುಚ್ಚಂಗೆ ಆಗ್ಬಿಡುತ್ತೆ. ಸೊ ಆ ಥರ ಎಮೋಷನ್ಸ್ ಎಲ್ಲ ತೋರಿಸ್ತಾರೆ. ಒಂದೊಂದು ಥರ ಡಲ್ಲಾಗಿರ್ತಾರೆ, ಒಂದೊಂದು ಸಲ ಖುಷಿಯಾಗಿರ್ತಾರೆ, ಇನ್ನೊಂದು ಸಲ ಕನ್ಫ್ಯೂಷನ್ ಆಗಿರ್ತಾರೆ. ಇದನ್ನೆಲ್ಲ ನೋಡಿ ನಿಮಗೆ ತಿಕ್ಲಿಡ್ದೋಗ್ಬಿಡುತ್ತೆ. ಯಾಕೆಂದರೆ ಶನಿ ಪ್ರಭಾವ ಆ ಥರ ಎಮೋಷನ್ಸ್ನ ನಿಮಗೆ ತೋರಿಸಿ ಕನ್ಫ್ಯೂಷನ್ ಮಾಡಾಕ್ಬಿಡ್ತಾರೆ. ಸ್ವಲ್ಪ ವೀಕಾಗಿರ್ತಕ್ಕಂಥ ಮೈಂಡ್ಸೆಟ್ ಅಂತ ಹೇಳ್ಬೋದು. 3ನೇ ಗ್ರಹ ಬಂದ್ಬಿಟ್ಟು ಬುಧ. ಬುಧಗ್ರಹ ಅವರ ಜಾತಕದಲ್ಲಿ ಒಂದು ನೀಚ ಆಗಿರುತ್ತೆ, ಶತ್ರು ರಾಶಿಯಲ್ಲಿರುತ್ತೆ. ಇದನ್ನು ತಿಳ್ಕೊಂಬಿಡಿ. ಯಾರಿಗೆ ಬುಧ ಶತ್ರು ರಾಶಿ, ನೀಚ ರಾಶಿ, ಎಲ್ಲೋ ಒಂದು ಕಡೆ ವೀಕ್ ಆಗಿರುತ್ತೆ. ಸ್ವೀಟ್ ಟಾಕು, ಮಾತಲ್ಲೇ ಕಂಟ್ರೋಲ್ ಮಾಡಕ್ಕೆ ಬಿಡ್ತಾರೆ ನಿಮ್ಮನ್ನು, ಮಾತಲ್ಲೇ ಬೀಳ್ಸಾಕ್ತಾರೆ. ಬಟ್ ಅವ್ರ ಥಿಂಕಿಂಗ್ ನೆಗೆಟಿವ್. ಅವ್ರ ಲಾಭಕ್ಕೋಸ್ಕರ ಅವ್ರು ಹಂಗಿರ್ತಾರೆ. ಬುಧ ಅಂದರೆ ಮಾತು, ಅವ್ರ ಬಗ್ಗೆನೇ ಅವ್ರು ಹೊಗಳ್ಕೊಳ್ಳೋದು. ನಾನು ಕಂಡ್ರೆ ಹಂಗೆ ಹಿಂಗೆ ಹೆಂಗೆಂಗೋ ಹೇಳ್ತಾನೆ ಇರ್ತಾರೆ. ಬುಧ ವೀಕ್ ಇರುತ್ತೆ. ಇದ್ರ ಜೊತೆಗೆ ಶನಿ ರಾಹು ವಿತ್ ನೆಕ್ಸ್ಟ್ ಬುಧನ ತೊಗೋಬೇಕು. ದಶಾಭುಕ್ತಿನಲ್ಲಿ ಬರದೇ ಇದ್ರೂ ಪರವಾಗಿಲ್ಲ. ಬುಧ ಕುಂಡಲಿಯಲ್ಲಿ ವೀಕ್ ಆಗಿದ್ದರೆ ಸೊ ನೆಗೆಟಿವ್. 4ನೇ ಗ್ರಹ ಬಂದ್ಬಿಟ್ಟು ಚಂದ್ರ. ಮನಸ್ಸು ಇಂಪಾರ್ಟೆಂಟು ಜೀವನದಲ್ಲಿ. ಚಂದ್ರ ಎಲ್ಲೋ ಒಂದು ಕಡೆ ವೀಕ್ ಆಗಿದ್ದರೆ, ಅಂದರೆ ಚಂದ್ರ ನೀಚ ಆಗಿದ್ದರೆ, ಶತ್ರು ಮನೆಯಲ್ಲಿ ಕೂತಿದ್ರೆ,
ಚಂದ್ರ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೇಲಿ ಕೂತ್ಕೊಂಡಿದ್ರೆ ಅವ್ರ ಜಾತಕದಲ್ಲಿ ಅವರಿಗೆ ಎಮೋಷನ್ ಸ್ಟೆಬಿಲಿಟಿ ಬೇಕಾಗುತ್ತೆ. ಎಮೋಷನಲ್ ಸಪೋರ್ಟ್ಗೋಸ್ಕರ ಮಾತಾಡ್ತಕ್ಕಂಥದ್ದು. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ನಿಮ್ಮಲ್ಲಿ ವಸ್ತುಗಳ ಬೆನಿಫಿಟ್ ಏನು ತೊಗೊಂಡಿಲ್ಲ ಅವ್ರ ಜೀವನದಲ್ಲಿ, ಮಾತಿನ ಬೆನಿಫಿಟ್ ತೊಗೋತಾರೆ. ಬರೀ ಕಷ್ಟಗಳನ್ನ ಹೇಳ್ತಿರ್ತಾರೆ ನಿಮಗೆ ಆಪೋಸಿಟ್ ಪರ್ಸನ್ಸು. ನೀವು ಸಮಾಧಾನ ಮಾಡ್ತಾನೇ ಇರಬೇಕು. ಚಂದ್ರ ವೀಕ್ ಆಗಿರುತ್ತೆ ಅವ್ರಿಗೆಲ್ಲ. ಅದಕ್ಕೆ ಅವರು ಅದಕ್ಕೋಸ್ಕರನಾದರೂ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ಅಂದರೆ ಸ್ವಲ್ಪ ದಿನ ಚೆನ್ನಾಗಿರೋದು, ಇನ್ನೊಂದು ಸ್ವಲ್ಪ ಪೇಯ್ನ್ ಕೊಡೋದ. ಇದು ಕೂಡ ಅದೇ ಕೇಸೆ. ಯಾಕೆಂದರೆ ಖುಷಿಯಾಗಿದ್ದಾಗ ಒಂಥರ ಇರ್ತಾರೆ, ದುಃಖ ಇದ್ದಾಗ ಒಂಥರ ಇರ್ತಾರೆ, ಎರಡು ಮಿಕ್ಸ್ ಇದ್ದಾಗ ಅವರಿಗೆ ಕನ್ಫ್ಯೂಷನ್ ಇದ್ದಾಗ ಮತ್ತೊಂಥರ ಇರ್ತಾರೆ. ಚಂದ್ರ ಈ ಸ್ಥಾನಗಳಲ್ಲಿದ್ದರೆ ಆ ವ್ಯಕ್ತಿ ಡೇಂಜರಸ್ಸೇ. ಬುಧ ಈ ಸ್ಥಾನಗಳಿದ್ದರೆ ಡೇಂಜರಸ್. ಶನಿ ರಾಹು ಬಂತ ಈ 4 ಗ್ರಹ ಈ ಥರ ಪ್ಲೇ ಆಗ್ತಾ ಇದೆಯಾ ಜಾತಕದಲ್ಲಿ, ಯಾರದೇ ಜಾತಕ ಆಗಿರಲಿ ಪಕ್ಕಾ ನೆಗೆಟಿವ್. ಅವರು ದೂರ ಇಟ್ಬಿಡಿ ಜೀವನದಲ್ಲಿ. ಪಾಪ ಎಲ್ಲರಿಗೂ ಗೊತ್ತಾಗಲ್ಲ. ಜ್ಯೋತಿಷ್ಯದಲ್ಲಿ ಹಿಂಗೆ ಹೇಳಿದ್ದಾರೆ. ಜ್ಯೋತಿಷ್ಯ ಗೊತ್ತಿರೋರಿಗೆ ಇದು ಅರ್ಥ ಆಗುತ್ತೆ, ಗೊತ್ತಿಲ್ಲದಿರೋರು ಏನು ಮಾಡ್ತಾರೆ. ಈ ಗ್ರಹಗಳ ಕಾರಣ. ನಾನು ಎಜುಕೇಷನ್ ಕೊಡ್ತಾಯಿದ್ದೀನಿ ಅಷ್ಟೇ. ಜ್ಯೋತಿಷ್ಯ ಗೊತ್ತಿರೋರಿಗೆ ಅರ್ಥ ಆಗ್ಬಿಡುತ್ತೆ. ನಾನು ಹೇಳೋದು ತುಂಬ ಈಸಿ. ಮೈಂಡ್ ಗೇಮ್, ಬೆನಿಫಿಟ್ಟು, ಹತ್ರ ಇಟ್ಕೊಳ್ಳೋಕೆ ಟ್ರೈ ಮಾಡೋದು, ಅವ್ರದ್ದೇನೋ ಕೊರತೆ ಇರುತ್ತೆ, ನಿಮ್ಮನ್ನು ಯೂಸ್ ಮಾಡ್ಕೊಳ್ಳೋದು. ಈ 4 ಗ್ರಹಗಳ ಪ್ರಭಾವ ಇದ್ದೇ ಇರುತ್ತೆ. ಅದರಲ್ಲೂ ರಾಹು ಡೇಂಜರಸ್, ಮೋಸ್ಟ್ ಡೇಂಜರಸ್. 2ನೇದು ಚಂದ್ರ ದುರ್ಬಲ, ಮೈಂಡ್ ವೀಕ್ ಆಗಿದ್ದರೆ ಹಿಂಗಿರ್ತಾರೆ. ಬುಧ ಕೊಚ್ಕೊಳ್ಳೋದು, ನಿಮ್ಮ ಮಾತಲ್ಲೇ ಹಾಳು ಮಾಡೋಕ್ಕದು ನಿಮ್ಮನ್ನು. ಶನಿ ನಿಮ್ಮನ್ನು ದುಃಖ ತೋರಿಸಿ ಕಷ್ಟ ಹೇಳಿ ಅನುಕಂಪ ತೋರಿಸಿ ಬೀಳಿಸ್ಕೊಳ್ಳೋದು. ಈ 4 ಗ್ರಹಗಳು ಪ್ರಮುಖ ಪ್ಲೇ ಮಾಡ್ತವೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಲವ್ವಲ್ಲಾದರೂ ತೊಗೊಳ್ಳಿ. ಯಾರಾದರೂ ಲವ್ ಮಾಡೋಕ್ಕೆ ಹೋಗ್ತೀರಾ, ಫ್ರೆಂಡ್ಶಿಪ್ ಮಾಡೋಕ್ಕೆ ಹೋಗ್ತೀರಾ, ಈ ಕಾಂಬಿನೇಷನ್ಸ್ ಇದ್ದರೆ ಅವರು ನಿಯತ್ತಾಗಿರಲ್ಲ. ನಿಮ್ಮನ್ಗೆ ಹರ್ಟ್ ಮಾಡೇ ಹೋಗೋದು. ನಿಮ್ಮ ಫೀಲಿಂಗ್ಸಿಗೆ ವ್ಯಾಲ್ಯೂನೇ ಕೊಡೋಲ್ಲ. ಈ ಕಾಲದಲ್ಲಿ ಹೇಳ್ತಾರಲ್ಲ, ಲವ್ ಮಾಡೋರೆಲ್ಲ ಟೈಮ್ ಪಾಸಿಂಗ್ ಮಾಡ್ತಾರೆ ಅಂತ. ಇದೇ ಕಾಂಬಿನೇಷನ್ಸ್ ಇರುತ್ತೆ. ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಬರೆದಿಟ್ಕೊಳ್ಳಿ ತಗೊಂಡು ಹೇಳಿದ್ವಿ ಅಂತ. ಸೊ ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಗೊತ್ತಿರೋರೆಲ್ಲ ಪಕ್ಕ ಇರುತ್ತೆ. ಓಕೆ, ಇಷ್ಟು ಹೇಳ್ತಾ ಜ್ಯೋತಿಷ್ಯದ ಒಂದು ಇನ್ಫಾರ್ಮೇಷನ್ನ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.